ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಬಂಗಾರಪೇಟೆ ತಾಲೂಕು ಮಾಗುಂದಿ ಕಸಬಾ ಹೋಬಳಿಯ ರಾಮಚಂದ್ರಪುರ ಗ್ರಾಮದ ಸರ್ವೆ ನಂಬರ್ 20 ಮತ್ತು ಗ್ರಾಮ ಠಾಣ ಸರ್ವೆ ಇತ್ತು. ಹಂಗಾಗಿ ನಮಗೆ ಸರ್ವೇರು ಮತ್ತು ಸೆಕ್ರೆಟ್ರಿ ಇವರಿಬ್ಬರು ಡೇಟ್ ಕೊಟ್ಟಿದ್ದರು. ಏನಂತ, ಇವತ್ತು ಶುಕ್ರವಾರ 9ನೇ ತಾರೀಕು ನಿಮ್ಗೆ ಸರ್ವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವೇ ಖುದ್ದಾಗಿ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಲೆಟ್ರ್ ಹಾಕ್ಸ್ಬಿಟ್ಟು ನೆಮ್ಮ ಹಾಕ್ಸ್ಬಿಟ್ಟು ಈ ಥರ ಸರ್ವೆ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಊರಿನ ಜನಗಾಗಲಿ ಪಂಚಾಯತಿಗಾಗಲಿ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಈ ಅಧಿಕಾರಿಗಳು ಒಂದು ಸರ್ವೇರು ಮತ್ತು ಎರಡನೇದು ಸೆಕ್ರೆಟರಿ ವಿನಯ್ ಸರ್ ಇವರಿಬ್ಬರು ಬೆಳಗ್ಗಿಂದ ಸ್ವಿಚ್ ಆಫ್ ಮಾಡಿದ್ದಾರೆ. ಇದು ಕಾರಣ ಏನಂತೂ ಇದ್ರ ಹಿನ್ನೆಲೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನು ನಮ್ಮ ದಂಡಾಧಿಕಾರಿಗಳು ಈ ಸರ್ವೇರೋ ಡಿಪಾರ್ಟ್ಮೆಂಟ್ ಇದೆಯೋ, ನಿಮ್ಮ ಕಂದಾಯ ಇಲಾಖೆ ಇದೆಯೋ, ಸೂಕ್ತವಾದ ಅವ್ರನ್ನ ಅಧಿಕಾರಿಗಳನ್ನ ಆಯ್ಕೆ ಮಾಡಬೇಕು. ಇದೇ ಥರ ಸುಮಾರು ನಮ್ಮ ತಾಲೂಕಲ್ಲಿ ಬೋಗಸ್ ನಡೀತಾ ಇದೆ. ದಯವಿಟ್ಟು ಯಾವುದೇ ಅರ್ಜಿಗಳು ಕೊಟ್ಟರು ಯಾವುದೂ ಸ್ಪಂದನೆ ಇಲ್ಲ. ಒಂದೊಂದು ಅರ್ಜಿಗೂ 1 ವರ್ಷ ಆಗಿದೆ, ಇದುವರೆಗೂ ಯಾವುದು ಬಂದು ಪರಿಶೀಲನೆ ಮಾಡಿ ಒಂದು ಅರ್ಜಿ ಖುದ್ದಾತನ ರಿಸೀವ್ ತಗೊಂಡು ಸರ್ವೆ ತೆರವು ಮಾಡಿದ್ದು ಯಾವುದೂ ಇಲ್ಲ. ಜೀವಮಾನದಲ್ಲಿ ಇವರು ಮಾಡೋದಿಲ್ಲ. ನನಗೇನೋ ಅನಿಸುತ್ತಿಲ್ಲ, ಇಲ್ಲಿ ಏನೋ ದುಡ್ಡಿನ ಚಲಾವಣೆ ಇಲ್ಲ ಆದಂಗಿದೆ. ಹಂಗಾಗಿ ಈ ಅಧಿಕಾರಿಗಳೆಲ್ಲ ದುಡ್ಡಿಗೆ ಶಾಮೀಲಾಗಿಬಿಟ್ಟು ಈ ಸರ್ವೆಗೆ ಬಂದಿಲ್ಲ ಅಂತ ನಮಗೆ ಕಣ್ಣು ಕಾಣ್ತಾ ಇದೆ. ಈಗ JCB ಹೇಳಿದ್ರು, JCB ಬಂದಿದೆ, ಪಬ್ಲಿಕ್ ಎಲ್ಲ ಬಂದಿದ್ದಾರೆ, ಮತ್ತು ನಾವೆಲ್ಲ ಪಂಚಾಯತಿಯಲ್ಲಿ ಎಲ್ಲ ಹೇಳಿ ಈ ಥರ ಸರ್ವೆ ಮಾಡ್ತಿದ್ದಕ್ಕೆ ಯಾರೂ ಪಕ್ವಾಗಿಲ್ಲ. ಸುಮಾರು ಇವ್ರಿಗೇನು ಒಂದು ಅಧಿಕಾರಿ ಇವ್ರಿಗೇನು ಫೋನಲ್ಲಿ ಸ್ವಿಚ್ ಆಫ್ ಮಾಡಿದ್ರೂ ಕೆಲಸ ಇರುತ್ತೆ, ಕೆಲಸ ಕುಳಿತ ಜಾಗದಲ್ಲಿ ಸಂಬಳ ಬರುತ್ತೆ. ನಮ್ಮಂಥ ತೀರಾ ಬಡವ್ರಿಗೆ ಯಾರಿಗೂ ಇರಲಿ, ಯಾವುದೋ ಸುಮಾರು ಜನ ಬಡವರಿದ್ದಾರಲ್ಲಿ ಅವ್ರಿಗೆ ಯಾರೋ ಸರ್ಕಾರದ ಕೂಲಿ ಕೊಡೋಂಥ ಯಾವುದೂ ಕೆಲಸ ಮಾಡ್ತಾಯಿಲ್ಲ. ದಯವಿಟ್ಟು ಮೇಡಮ್ ಅವರೇ, ಇವ್ರಿಗೆ ಸರ್ವೇರ್ಗೂ ಸೆಕ್ರೆಟರಿ ಸಾಹೇಬ್ರಿಗೆ ಹೇಳ್ಬಿಟ್ಟು ಫಸ್ಟ್ ಕೂಡಲೇ ನಮಗೇನಾದ್ರೂ ಸೋಮವಾರ ಒಳಗಡೆ ನಮಗೇನಾದರೂ ಸರ್ವೆ ಮಾಡಿಲ್ಲ ಅಂದರೆ ಸೋಮವಾರ ಮಂಗಳವಾರ ಒಳಗಡೆ ನಾವು ಅಗೋರಾತ್ರಿ ಇಲ್ಲೇ ಕೂತ್ಕೊಳ್ತೀವಿ, ಹೋರಾಟ 100% ಮಾಡೇ ಮಾಡ್ತೀವಿ ಅಂತ ಬಿಟ್ಟು ತಮ್ಮಲ್ಲಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ದಯವಿಟ್ಟು ನೀವೇನಾದರೂ ಸೋಮವಾರ ಮಂಗಳವಾರ ಇಲ್ಲಿ ಮಾಡಿಲ್ಲ ಅಂದರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಟಾಮ್ ಓಡ್ತದಂತೂ ಖಚಿತ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮೇಡಮ್. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ,